ಅಣ್ಣ ತೆಗೆದುಕೊಂಡು ಪ್ರಸಾದವನ್ನು. ಪ್ರಸಾದ ಈ ಅಷ್ಟೈಶ್ವರ್ಯ ಸಂಪನ್ನ ಆಂಟೋನಿಯ ಮನೆಯಲ್ಲಿ ಯಾರೇ ದೇವರು ಎಲ್ಲಿದ್ದಾನೆ ಹೇಳು. ನಾನೇ ನನ್ನ ಕೈಯಾರೆ ಶೂಟ್ ಮಾಡಿ ಸಾಯಿಸುತ್ತೇನೆ. ಇಲ್ಲಿಗೆ 25 ವರ್ಷಗಳ ಕೆಳಗೆ ನೀನಿನ್ನು ಚಿಕ್ಕವಳಾಗಿರುವಾಗ ದೇವಸ್ಥಾನಕ್ಕೆ ಎಂದು ಹೋದ ನಮ್ಮಪ್ಪ ರಾಷ್ಟ್ರದಲ್ಲಿ ಕೊನೆ ಹೇಳಿದಲ್ಲ, ಅವರನ್ನು ಕಾಪಾಡಕ್ಕಾಗದೆ ಇರಲಿ ಕಷ್ಟಪಡಬರ ಇವತ್ತು ನಮ್ಮ ಅಪ್ಪ ಅಮ್ಮ ಇದ್ದಾರೆ. ಅದೆಷ್ಟೋ ಖುಷಿ ಪಡ್ತಿದ್ದಾನ. ಅವತ್ತು ಧರಿಸಿದ ಆ ಜನ್ಮದಾತನನ್ನು ಇವತ್ತು ಬದಲೇ ಬಿಡಿದರೆ ಈ ಪದ್ಮಾಶ್ರಮ ಗಂಟೆವಾಗಿತ್ತು. ಇಲ್ಲ ಇಲ್ಲ ಪ್ರೇಮ, ಇಲ್ಲ ಇಲ್ಲ. ದೇವರನ್ನು ಈ ಪ್ರಪಂಚದಲ್ಲೇ ಇಲ್ಲ. ಅವರು ಇದ್ದರೆ ಈ ಪ್ರಪಂಚದಲ್ಲಿ ಅನಾಥರನ್ನು ಯಾರು ಇರ್ತಾರಲ್ಲ. ಪ್ರೇಮ, ಅವನು ಇರಲಿ ಬಿಡಲಿ, ಹಾಳಾಗಿ ಹೋಗಲಿ, ಅದೆಲ್ಲ ನಮಗೆ ಯಾಕೆ? ನೀನು ನನ್ನ ತಂಗಿ ಅಲ್ವಾ? ನೀನು ನನ್ನ ಹತ್ರನೇ ಇರಬೇಕು, ನನ್ನ ಪಾಲಿಸಬೇಕು. ದಿಸ್ ಈಸ್ ಮೈ ಆರ್ಡರ್. ಪ್ರೇಮ, ದುಡುಕಿ ಆವೇಶದಲ್ಲಿ ಏನನ್ನ ಮಾತಾಡ್ಬಿಟ್ಟಿ ಅಲ್ವಾ? ಏನ್ ಮಾಡುದು? ನನಗೆ ಮೊದಲೇ BP ಜಾಸ್ತಿ. ಅಪ್ಟೇರ್ನಲ್ಲಿ ಸಂಜೆ ಒಬ್ಬನಿರಬೇಕನ್ಸುತ್ತೆ. ನೀವಿಬ್ಬರು ಹೋಗಿ ಏನಾದ್ರೂ ಆಟ ಆಡ್ಕೊಳ್ಳಿ. ಆಟ ಆಡೋ ವಯಸ್ಸಿನಲ್ಲಿ ಈ ಪೂಜೆ ಪುನಸ್ಕಾರ ನಿನಗ್ಯಾಕೆ?
ಹೆದರ್ಬೇಡ್ರಿ ಕಣ್ರು. ಶತ್ರುಗಳಿದ್ದಾಗ ಅಲರ್ಟ್ ಆಗಿರ್ತೀವಿ, ಅವನ್ನ ಜೀವಂತವಾಗಿರಿಸ್ಬೇಕು. ಬ್ಯೂಟಿಫುಲ್ ಸ್ಟ್ರಕ್ಚರ್. ಹಲೋ ಬ್ರದರ್ ಆಫ್ ಬ್ಯೂಟಿ ಕ್ವೀನ್ ಅಂತ ಸೌಂದರ್ಯ ರಾಣಿಯ ಸಹೋದರ. ನೀ ಸೈ ಅಂದ್ರೆ ಈ ಸರ್ದಾರ ಮಾಡ್ತಾನೆ, ನಿನ್ನ ತಂಗಿಯ ಜೊತೆ ಸಂಸಾರ. ಈ ನನ್ನ ಎಡು ನಿನಗೆ ತುಂಬಾ ಸ್ವೀಟ್ ಆಗಿರ್ಲಿಲ್ವೇ? ಏನ್ ಮಾಡೋದು, ಹೊಡೆಯೋದು ನನ್ನ ಹುಟ್ಟು ಗುಣಕ್ಕೆ ಬಂದ ಅಭ್ಯಾಸ. ನೀನೇನೋ ನಿಮ್ಮಪ್ಪ ಬಂದು ನಾನು ಒದ್ದೇ ಮಾತನಾಡಿಸಲು ನಿನ್ನ ಹತ್ರ ಒತ್ತಿಸಿಕೊಂಡು ಹೋಗಕ್ಕೆ ನಾನೇನು ನಿಮ್ಮ ಮನೆಗೆ ಭಿಕ್ಷಾ ಮಾಡಲು ಬಂದಿಲ್ಲ. ಶಾಸ್ತ್ರೋಕ್ತವಾಗಿ ನಿನ್ನ ತಂಗಿಯನ್ನು ಮದುವೆಯಾಗಬೇಕೆಂದು ಬಂದಿದ್ದೇನೆ. ಮರ್ಯಾದೆ ಕೊಟ್ಟು ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಡು. ಇಲ್ಲ ಅಂದ್ರೆ ನೆಲದ ಮೇಲೆ ತವಳು ನಿನಗೆ ಯಾಕೋ ಅಂಬರದ ಮೇಲೆ ಅಕ್ಕಿಯ ತರ ಆರೋಸೆ. ನಿನ್ನ ಬೆಳಗಾದರೆ ಬೀದಿಯಲ್ಲಿ ಭಿಕ್ಷೆಗಳನ್ನು ಪಡ್ಕೊಂತಿನ ಬೋಳಿ ಮಗನಿನ. ಯಾಕೋ ಚಂದ್ರಲೋಕ ಚಂದ್ರಮ್ಮನ ಮೇಲೆ ಕಾಲಿಡುವ ಆಸೆ. ನೀವು ಭಯಪಡడానికి ಓಟನ್ನು ಕಾಣಬೇ ತಾಂಡು ಮಾಡಿಸಲ್ಲ ಕೊಡಕ. ನನ್ನ ತಂಗಿ ಸಾಗರದ ತಳದಲ್ಲಿ ಮುತ್ತಕೊಂಡು ಅವಳು ನೋಡೋ ಯೋಗ್ಯತೆ ನಿನಗಿಲ್ಲ. ನೀನು ನನಗೆ ಯಾವತ್ತೋ ಸೇರಬೇಕಾದ ಕೋಟೆ ಅಂತ ಗೋಲ್ಡ್ ಬಿಸ್ಕೆಟ್ ಅವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗೀತು. ಏನು ಹತ್ತಿರದ ಸಂಬಂಧಿ ಅಂತ ಇಲ್ಲಿವರೆಗೂ ನಿನ್ನ ಬಗ್ಗಕ್ಕೆ ಬಿಡಲ್ಲ. ಅದು ನಾನು ಮಾಡೋ ದೊಡ್ಡ ತಪ್ಪು. ಇನ್ನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇನ್ನೊಂದು ಸಾರಿ ಏನಾದ್ರು ನನ್ನ ಮನೆ ಹತ್ರ ಬಂದು ನನ್ನ ತಂಗಿಯ ಮದುವೆ ವಿಚಾರ ಎತ್ತಿದ್ದಾದರೆ ನನ್ನ ಎಡಗೈಲಿ ನಿನ್ನ ಜುಟ್ಟಿರುತ್ತೆ, ಬಲಗೈಲಿ ನನ್ನ ಮೆಟ್ಟಿರುತ್ತೆ. ನಿನಗಿನ್ನು ಸರಿಯಾಗಿ ಗೊತ್ತಿಲ್ಲ. ನಾನು ಮನಸ್ಸು ಮಾಡಿದರೆ ಜೀವಂತ ಗೋರಿ ಕಟ್ಟಿ ಮೇಲೆ ನಿನ್ನ ತಂಗಿ ಕೊಳ್ಳಿಗೆ ತಾಳಿ ಕಟ್ಟಬಲ್ಲ ಸರ್ದಾರ್. ನಿನ್ನಂತ ಕುನ್ನಿ ಸರದಾರ ಪಾನ ಪರಸಣಿಗಳು ನಾನೊಂದು ರೀತಿ ಆದಿತ್ಯ ಇದ್ದಾಗೆ ನನ್ನ ಮುಟ್ಟಿಗಳ ಸುಟ್ಟು ಬೆಳ್ಳಿಗೆ ಬಾಣ ಹೂಡಲು ನಾನೀಗಾಗಲೇ ಸಿದ್ಧ. ಆ ನಿನ್ನ ಬಾಣನ ತುಣಕ್ಕೆ ಸಮಾನ. ನಿನ್ನಂತ
ಏಳು ನಾಯಿ ಬಿಸೋಡ ಬಾಣಕ್ಕೆ ಬಾಂಬಾಕಿ ಭಸ್ಮ ಮಾಡಬಹುದು. ನನಗೆ ರಕ್ತಗತವಾಗಿ ಬಂದಿದೆ ಬೇಟೆ. ನಿನ್ನಲ್ಲೇನಾದರೂ ಕಿತ್ತಿತ್ತಾರೋ ಸ್ವಾಮಿ ನಾನು 10 ಜನರ ಬಾಣ ಬಿಡುವುದಕ್ಕೆ ಮುನ್ನ ಈ ವಸಂತಕ್ಕೆ ಬರಲು ಗೆಟ್ ಔಟ್. ಐ ಸೇ ಗೆಟ್ ಔಟ್. ಶಾಂತವನಿ ಹಣ ಆಸ್ತಿ ಅಂತಸ್ತು ತುಂಬಿರೋ ಕೋಟ್ಯಾಧೀಶರ ನಾನೆಂಬ ಕೊಬ್ಬಿನಿಂದ ಉಪ್ಪೆ ನಿನ್ನ ಗೇಟ್ವರೆಗೂ ಬಂದಿರೋ ನನ್ನನ್ನ ಗೆಟೌಟ್ ಮಾಡಬಹುದು. ನನ್ನ ಆಟ್ನಲ್ಲಿರೋ ನಿನ್ನ ಸಿಸ್ಟರ್ ಆಟ್ನ ಔಟ್ ಮಾಡಕ್ಕೆ ಯಾವನಿಂದನೂ ಆಗಲ್ಲ. ಈ ಶಾಂತಿ ಸಂಧಾನಕ್ಕೆ ನೀನು ಒಪ್ಪಲಿಲ್ಲವೆಂದ ನಿಂದು ಈ ಸಾಮ್ರಾಟನ ಶಸ್ತ್ರ ಕೌಶಲ್ಯದ ಅರಿವು ನಿನಗಾಗಲೇಬೇಕು. ಆಗ ಗೊತ್ತಾಗುತ್ತೆ ನಾನು ಯಾರು ಎಂತವನು ಅಂತ. ನಾನು ಹೇಳಿ ಮಾಡಲ್ಲ, ಮಾಡಿ ತೋರಿಸ್ತೀನಿ. ಸೂರ್ಯ ಬಿತ್ತು ಅಂತ ಸೀರೆ ಬಿಚ್ಚಕ ಮಾತನ ನೀನು ನನಗೆ ಹೇಳಬೇಡ. ನೀನು ನಿನ್ನೆ ಮೊನ್ನೆ ನೋಡಿ, ನಾನು ಹುಟ್ಟಿದಾಗಿನಿಂದಲೂ ಶಿಶು ವಿಹಾರ ಹೋದ್ ಬರಬೇಕಾದ್ರೆ ಕೊಲೆ ಮಾಡಿ ಕಣ್ತಪ್ಪಿಸಿಕೊಂಡು ಪಾಚಿಲಿಗೆಯಲ್ಲಿ ಪಾಚಿ ಬಿಸಾಡ ಹೋದರಿಗೆ ಸಮ. ಆಂಟೋನಿ ಎನ್ನ ಹೆಸರು ಹಳ್ಳಿಯಿಂದ ದಿಲ್ಲಿಯವರೆಗೂ, ದಿಲ್ಲಿಯಿಂದ 7 ಖಂಡಗಳವರೆಗೂ ಗೊತ್ತಿಲ್ಲದ ಪ್ರಾಣಿಯೇ ಇಲ್ಲ. ಇಂತಹ ಅದ್ಭುತ ಶಕ್ತಿಗಳಿಗೆ ಎದುರಾಗಿ ನಿಲ್ಲ ಮೀನ ಭೂಮಿ ಮೇಲೆ ಹುಟ್ಟಿಲ್ಲ, ಹುಟ್ಟುವುದು ಇಲ್ಲ. ಒಂದು ವೇಳೆ ಹುಟ್ಟಿದ್ದಾದರೆ ಬದುಕೋಕೆ ಬಿಡಲ್ಲ ಈ ಆಂತೋನಿ. ಮೀಟರ್ಗೇನೋ ಕಿಲೋಮೀಟರ್ ಲೆಕ್ಕಕ್ಕೈತಲೇ ಜಿಟ್ಟು. ಮಾವ ನಿನ್ನ ಒಂದು ಹ್ಯಾಪಿ ನ್ಯೂಸ್. ಹ್ಯಾಪಿ ನ್ಯೂಸ್ ಏನದು ಸಂಜು? ಇವತ್ತು ಚೆಸ್ ಆಟದಲ್ಲಿ ನಿಮ್ಮ ತಂಗಿ ಸೋತು ಬಿಟ್ಟಿದ್ದಾಳೆ. ಅದು ಅಲ್ಲಿ ನೋಡು, ಸೋತು ಸಿಟ್ಟು ಮಾಡಿಕೊಂಡು ಊರ ಮಾನವದ ತರ ಮುಖ ಮಾಡಿಕೊಂಡು ನನ್ನ ಮೇಲೆ ಸಮರ ಸಾರೋಕೆ ಇತ್ತ ಕಡೆಗೆ ಬರುತ್ತಾ ಇದ್ದಾಳೆ. ಏ ಸಂಜು, ಸಾಧಕಣ್ಣ ನಿನ್ನ ಜೋಕು. ಅವಳಿಗೆ ಮೊದಲೇ ಕೋಪ ಜಾಸ್ತಿ. ಪ್ರೇಮ ಯಾಕೆ ಕೋಪ? ಆಟದಲ್ಲಿ ಸೋದು ಬಿಟ್ಟೆ ಅಂತಾನೆ. ಅಷ್ಟಕ್ಕೂ ನೀನು ಸೋತಿರೋದು ಯಾರ ಜೊತೆ? ನಿನ್ನ ಮದುವೆ ಆಗೋ ಮಾವನ ಜೊತೆ. ಇವತ್ತು ಒಂದು ದಿನ ನೀನು ಅವನ ಜೊತೆ ನೀನು ಸಿಟ್ಟು ಮಾಡಿಕೊಂಡ್ರು, ನಾಳೆ ಅವನು ತೋರಿಸೋ ಪ್ರೀತಿಗೆ ನೀನು ಶರಣಾಗಲೇಬೇಕು ಪ್ರೇಮ. ಮಾಮ ಆಡಿದ ಮಾತನ್ನು ಕೇಳಿದ್ದೇನೆ ರಂಭ. ನನ್ನ ನಿನ್ನ ಮದುವಾಗಲಿ ಆಗ ಇಳಿಸ್ತೀನಿ ನಿನ್ನ ಜಂಬ. ನಾನ್ ಮದುವೆ ತಾನೇ ನಿನ್ನ ಜಂಬವನ್ನ ಇಳಿಸೋದು. ನಾನು ಮದುವೆ ಆಗ್ಬಾರ್ದು ಅಂತ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೆ. ಯಾಕೆ ಅಕ್ಕ ಮಾಹಿತಿ ಹೇಳ್ತಾರ ಇರ್ಬೇಕನ್ನೋ ಆಸೆ ನೋಡು, IPS ಅಧಿಕಾರಿ ಕಿರಣ್ ಬೇಡಿತರ ನಾನು ಕೂಡ ಕಾನೂನನ್ನ ಕಾಪಾಡುವಂತ ಖಾತೆಯನ್ನು ತೊಟ್ಟು ಕಳ್ಳ ಪ್ರತಿಗಳನ್ನ, ಪುಟ್ಟ ಪುಡಾರಿಗಳನ್ನ, ಬ್ರೌನ್ ಶುಗರ್, ಅಫೀಮ್ ಮತ್ತು ಗಾಂಜುವನ್ನ ಮಾರಾಟ ಮಾಡಿ ವಿದ್ಯಾವಂತರ ಜೀವನವನ್ನ ತಪ್ಪು ದಾರಿಗೆ ಎಳೆದಿದ್ದಾರಲ್ಲ,
ಪ್ರೇಮ ತಿಳಿತು. ಈ ನಿನ್ನ ಪುಟ್ಟ ಹೃದಯದಲ್ಲಿ ಬೆಟ್ಟದಷ್ಟು ಆಸೆ ಇಟ್ಟುಕೊಂಡಿದ್ದೀಯ ಅಂತ. ನೀನು ಈ ದೇಶದ ಭವಿಷ್ಯಕ್ಕಾಗಿ ಶ್ರಮಿಸಿದವರೇ, ಖಂಡಿತವಾಗಿ ನೀನು ಯಾರನ್ನು ಮದುವಾಗಬೇಡ, ಫ್ರೀ ಆಗಿದ್ದು ಬಿಡು. ಸಂಜು, ಪ್ರೇಮ, ಏನು ನನ್ನ ಒಡ ಹುಟ್ಟಿದ ಸಹೋದರಿ ಕಾನೂನು ಪಾಲಿಸೋ ಪೊಲೀಸ್ ಹೋಗೋದಾ? ನೋ, ನೆವರ್ ನೆವರ್. ಬೈ ಚಾನ್ಸ್ ಏನಾದರೂ ಅವಳು ನಿಜಕ್ಕೂ IPS ಆದ್ರೆ ನನ್ನ ಕೈಗೆ ಗೋಳು ಬಿಡುವಂತೂ ಗ್ಯಾರಂಟಿ ಗ್ಯಾರಂಟಿ. ಇದಕ್ಕಿಂತ ನಾನು ಬಿಡಬಾರದು. ಇದೇನು ಮಾಮ, ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದೋತಾರ ಆಲೋಚನೆ ಮಾಡ್ತಾ ಇದ್ದೀರಲ್ಲ, ಏನು ಅಂತ ಕೇಳಬಹುದಾ? ಸಂಜು, ಯಾಕೆ ಏನು ಅಂತ ಕೇಳ ಮೊದಲು ನೀನು ಫ್ಲೈಟಿಗೆ ಹೋಗಕ್ಕೆ ಇನ್ನು 4 ದಿನ ಮಾತ್ರ ಟೈಮ್ ಇದೆ. ಅಷ್ಟರೊಳಗೆ ಪ್ರೇಮಳ ಮದುವೆಯಾಗಿ ನಿನ್ನ ಜೊತೆ ಕರೆದುಕೊಂಡು ಹೋಗು. ಯಾಕೋ ಇತ್ತೀಚಿನ ದಿನಗಳಲ್ಲಿ ನಿಮ್ಮಿಬ್ಬರ ನಡವಳಿಕೆ ನೋಡಿ ನನಗೆ ಯಾಕೋ ಭಯವಾಗ್ತಾ ಇದೆ. ಓ, ಇದ ವಿಷಯ. ಪ್ರೇಮ ಏನೋ ಕೋಪದಲ್ಲಿ ಆಗಲ್ಲ ಅಂತ ನೀವು ಅದನ್ನೇ ನಿಜ ಅಂತ ತಿಳ್ಕೊಳ್ಳೋದ? ಛೇ, ಅವಳಿಗೆ ಖಂಡಿತವಾಗಿ ನನ್ನ ಮೇಲೆ ಅಭಿಮಾನ ಇದೆ ನಮ್ಮ. ಈ ವರ್ಷ ಕೋಲ್ಕತ್ತಾದಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಯುತ್ತದೆ. ಮುಂದಿನ ವರ್ಷ ಲಂಡನ್ಗೆ ಹೋಗ್ಬೇಕಂತ ಇದ್ದೀನಿ. ಅಲ್ಲಿ ಡಾಕ್ಟರ್ ಟ್ರೈನಿಂಗ್ ಮುಗಿಸಿ ಈ ಊರಿಗೆ ಬಂದು ಪ್ರೇಮದ ಕೊರಳಿಗೆ ತಾಳಿ ಕಟ್ತೀನಿ. ಪ್ರೇಮದ ಕೊರಳಿಗೆ ತಾಳಿ ಕಟ್ಟಿ ಈ ಊರ ಮುಗ್ಧ ಜನರ ಸೇವೆ ಮಾಡುತ್ತಾ ನಿಮ್ಮೆಲ್ಲರ ಜೊತೆ ಇರಬೇಕನ್ನೋದೇ ನನ್ನ ಆಸೆ.
ಅಸಿಸ್ಟೆಂಟ್ ಡಾಕ್ಟರ್ಗೆ ಈ ಸರ್ಕಾರ ಕೊಡುವ ಸಂಬಳವೆಷ್ಟು? ಯಾಕಮ್ಮ ಕನಿಷ್ಠ 10,000 ರಿಂದ 15,000 ಬರುವುದು. 10,000 ರಿಂದ 15,000. ಈ ನಿನ್ನ ಮಾವನ ಒಂದು ದಿನದ 1 ಗಂಟೆಯ ಬಿಸಿನೆಸ್ ಪ್ರಾಫಿಟ್ ಎಷ್ಟು ಗೊತ್ತೇ? 40 ರಿಂದ 50 ಲಕ್ಷ. ಇಂತಹ ಬಿಗ್ ಬಿಸಿನೆಸ್ ಸಿಸ್ಟರ್ ಇಲ್ಲ ನೀನಾಗಿ ಇಂಥ ಎಡಕೊರೆಯ ಕೆಲಸ ನೀನ್ ಮಾಡ್ಬೇಕಾ? ಈ ಕುಬೇರನ ಅರಮನೆಯಲ್ಲಿ ಒಂದು ಕೋಣೆಯಲ್ಲಿ ಕುಳಿತರು ಲಕ್ಷ್ಮಿ ತಾನೋಗಿಯೇ ಬಂದು ನಿನ್ನ ಕಾಲ್ ಕೆಳಗೆ ಕಸಂತೆ ಬಿಡಬೇಡ. ಹಾಗಂತ ನಾನು ಸೋಮಾರಿ ಆಗೋದಮ್ಮ. ಪುರುಷ ಲಕ್ಷಣ ಮೂಲವಾಗಿ ನನ್ನ ಈ ಕೆಲಸಕ್ಕೆ ಅಡ್ಡಿಯಾಗಬೇಡಿ ಪ್ಲೀಸ್. ಸಂಜು, ನಿನ್ನಿಷ್ಟವೇ ನನ್ನಿಷ್ಟ. ಆದರೆ ಒಂದು ಮಾತು, ನೀನು ಚಿಕ್ಕವನಾಗಿರುವಾಗ ನಿಮ್ಮ ಅಪ್ಪ ಅಮ್ಮ ಸಾಯಸ್ಥಿತಿಯಲ್ಲಿರುವಾಗ ಸಂಜುನ ಪ್ರೇಮನ ಮದುವೆನ ನೀನು ಮಾಡಬೇಕಂತ ನನ್ನ ಬಾಹೆ ತೆಗೆದುಕೊಂಡಿದ್ರು. ಈ ಭಾಷೆಗೆ ನೀನು ಭಂಗ ತರಲ್ಲ ತಾನೆ? ಎಲ್ಲಿಯಾದರೂ ಉಂಟಾಮಮ್ಮ. ಚಿಕ್ಕಂದಿನವರು ಕಾಣದೆ ಅತ್ತೆ ಮಾವನ ಮುಡಿಯಲ್ಲಿ ಬಂದ ನಾನು ಅವರ ಆಸೆ ಈಡೇರಿಸದೇ ಇರ್ತೀರ. ಅವರ ಆಸೆ ನಿಮ್ಮ ಭಾಷೆ ಎಲ್ಲರಿಗೂ ಫೋನ್ ಹಚ್ಚುವ ಜವಾಬ್ದಾರಿ ನಮಗೂ. ಅಮ್ಮ, ಇವತ್ತು ನೀವು ಫ್ರೀ ಆಗಿದ್ದೀರಂತ ಕಾಣುತ್ತೆ. ಇವತ್ತಾದರೂ ಸ್ವಲ್ಪ ಹೊತ್ತು ನಾವಿಬ್ಬರು ಚರ್ಚಾಟ ಆಡಬಹುದಲ್ಲ? ಓಕೆ, ಐ ವಿಲ್ ರೆಡಿ. ಕಮ್ ಆನ್ ಸಂಜು. सरसके पारे सजना सरसके पारे सजना जिंदगी की अपनी सरसके पारे सजना सरसके पारे ಏನು ಮಾಡಕತ್ತೀವೋ ನೋಡ್ಬಾರು ಮಾವ, ನೋಡುವ ನನ್ನ ಪಜಿತ್ ಹೆಂಗಾಗೈತಿ ಅಂತ ಅಂತಾರ. ನೋಡ್ಬಾರು ವಸಿ ಮೈತಿ ಮಾವ. ಇಷ್ಟೊತ್ತಿಗಾದ್ರೂ ಬಂದಳಲ್ಲಪ್ಪ ನನ್ನ ಕಳಕು ಬೆಳಕಿನ ವಯ್ಯಾರಿ. ಏ ಮಾವ, ಅದೇನಾತ ಅಂತ ಹಂಗ ದೆವ್ವ ಬಿಟ್ಕೊಂಡೈತ ನಿನ್ಗ? ಹಂಗ ನಿಂತೇಳ ಏನಾತ ನಿನ್ಗ? ಏನೋ ಕೆರೆ ಕಟ್ಟ ತುಂಬಿ ಕೋಡಿ ಬಿದ್ದ ತರ ನಿಂತ್ಕೊಂಡು ಹರಿಸ್ಕೊಂತಿಲ್ಲ. ಏನ ಅಂದ ಹೌದ? ನಮ್ಮವ್ವ ನಿನಗ ಏನಾಗ್ಬೇಕನ್ನೋದು ಒಂದು ಇಟ್ಟಾರ ನಿಟ್ಟೈತಿ ನಿನಗ. ಚಟಿ ಎಲ್ಲ ಇಟ್ಕೊಂಡಿಲ್ಲ ವಯ್ಯಾರಿ. ಈ ನನ್ನ ಸಹೋದರತ್ತೆ ಮಗಳು, ಅದಕ್ಕೆ ಮಾಡಕತ್ತೀನಿ ನನ್ನ ಲವ್. ಲವ್ ಗಿವ್ ಅಂತ ಹಚ್ಬೇಡ ನೀ ಡವ್. ಮೊದ್ಲು ಪಂಚರ್ ಆಗಿರೋ ನನ್ನ ಗಾಡಿನ ರಿಪೇರಿ ಮಾಡ, ಮಾಡ್ಕೊಂತಿರ್ತಾವ. 5 ತಾರೀಕಿನ ಚಿನ್ನ ನೀನ್ ಹಿಂಗಂದ ಸರಿ ಆಯ್ತು ಬಿಡು. ಇವತ್ತು ರಾತ್ರಿ ಆಗ್ಲಿ ನಾಳೆ ಹಗಲಲ್ಲಾಗ್ಲಿ ಸೈಕಲ್ ಮುಟ್ಟಲ್ಲ, ನಿನ್ ಸೈಕಲ್ ಬಿಡಲ್ಲ ನೋಡು. ಹಂಗಾರ ಅದ್ರಾಗ ಮತ್ತಾಕರ್ ಕೇಳ, ಈ ಸುಶೀಲಮ್ಮನ್ ಕೇಳ, ಎಲ್ಲಿ ಪಿಚ್ ಆಗ್ಯಾನ ಅಂತ ಹೇಳ್ತಾಳೆ. ಪಂಚರ್ ಅಂತ ಹೇಳ್ತಾಳೆ. ಅದ್ರಾಗು ಎಂತೆಂತ ಗಾಡಿ ಬಾಡಿ ಪಿಚ್ಚಿ ಹಾಕಿನಿ, ಕೆಲವ್ರಿಗೆ ಫ್ರೀಯಾಗಿ ಹಾಕಿ ಕಳ್ಸಿದ್ದೀನಿ. ನಿನ್ನಂತ
ಬ್ಯಾರೆ ದುಡ್ಗೇರಿಗೆ ಮಾತ್ರ ದುಡ್ಡು ಇಸ್ಕೊಂಬ ನೋಡ ಹಂಗ ಕಳಿಸೇನಿ. ಆದ್ರೂ ಏನೇ ಇರ್ಲಿ ಬಿಡು ಮಾವ, ಬರೀ ಹೆಣ್ಮಕ್ಳದೇ ಮಾಡ್ಬಿಟ್ಟಿಯ ನೀನು. ಅದು ಅಲ್ಲದೆ ನೀನು ನನ್ನ ಸ್ವಂತ ಸೊಸೆ. ನನ್ನ ಸೊಸೆ ಸೈಕಲ್ ಬಿಚ್ಚದೆ ಇಟ್ಕೊಂಡು ಮಾಮ ತೂತಲ್ಲೇ ಹುಡುಗಿ ಪಟ್ಟ ಮಂಗ ಆಗ್ತೀನಿ ನೋಡಿ ಪಂಚರ. ಯವ್ವ, ಹಂಗಂತ ಮಾಡ್ಬೇಡ ನೀ ಫೈಟ್. ಈಗಾಗ್ಲೇ ಆಗೈತಿ ಮಾರ್ನಿಂಗ್ ಶೋಗೆ ಲೇಟ್. ಮಜ್ಜನಾಡು ಈಡತ್ನಾಗ ಯಾರು ಮಾರೀಶ್ ನೋಡು ಬಾ ರಾತ್ರಿ ಇಬ್ಬರ ಸೆಕೆಂಡ್ಸ್ ಆಗೋಣ ಬೈಕ್ ತಾನೆ ಆರಾಮಾಗಿದ್ರು ನೀನು ತಿನ್ನಾಮ ಇಷ್ಟಿಷ್ಟು ಬಾಳೆಹಣ್ಣು ಚೌ ಮಂಡಕ್ಕಿ ಬಿಸ್ಕಟ್ ಬ್ರೆಡ್ ಎಲ್ಲಾ ತಾಂತೀನಿ. ಹೋಗಿ ಇಬ್ಬರನ್ನ ಕುತ್ಕೊಂಡು ರೋಮಿಯೋ ಜೂಲಿಯರ್ ತರ ಕುತ್ಕೊಂಬನ ಮುಂದೆ ಹೀರೋ ಹೀರೋಯಿನ್ ಆಕ್ಟಿಂಗ್ ಹೆಂಗ್ ಮಾಡ್ತಾರ ಮಕ್ಕಳ ಕುತ್ಕೊಂಡೇ ಮಾಡ್ಕಿ ಬಿಡೋಣ. ಹೌದು ಆದ್ರೆ ಈ ಫಿಲಂ ಮುಗಿದ್ಮೇಲೆ ನೋಡ, ಫಿಲಂ ಮುಗಿದ್ ಮನೆಗ್ ಬರ್ಬೇಕಾದಾಗ ಇಲ್ಲ ಭೂತಪ್ಪನ ಗಂಟೆಗೆ ಒಂದು ರೂಮ್ ಕಟ್ಟಾರ. ಇವತ್ತು ರಾತ್ರಿ ಅಲ್ಲಿ ಮನೆ ಕಿಂಡಿತ್ತು ಬೆಳಿಗ್ಗೆ ನಮ್ಮ ಊರಿಗೆ ಬರೋಂಬಾ. ಬಂಗಾರ ಮಾವ, ಹಂಗು ಹಿಂಗು ಮಾಡಿ ಗರ್ವ ಕೋಚದ ನಾವು ಕತ್ತಿಯ ಈ ಕಡೆ ನೋಡ ಇಲ್ಲಿ ನೋಡ, ಇದೆಲ್ಲ ನನ್ನ ಹತ್ರ ನಡೆಯಂಗಿಲ್ಲ. ಏನು ನನ್ನ ಮಾವ ಅಂತ ಇಲ್ಲಿ ಮಟ್ಟ ಸುಮ್ಮನೆ ಅದೀನಿ. ಅದೇ ಬೇರೆ ಯಾರ ಆಗಿದ್ರ ನಾವು ಏನೇನೈತೋ ಎಲ್ಲೆಲ್ಲೈತೋ ಎಲ್ಲ ಕಿತ್ಬಿಟ್ಟು ಬೇರೆ ಬೇರೆ ಹತ್ರ ಇಟ್ಬಿಡ್ತಿದ್ದೆ ನೋಡುವ. ಎಲ್ಲನ ಕಿತ್ತಿಕ್ಕ ಹಂಗ್ಯಾಕಲೆ ಸಿಟ್ಟಾಗ್ತಿಲ್ಲ ಒಯ್ಯಾರಿ. ಏನ ಸೂಡ್ರುಗಾಳ ಹೊರಗ್ ಬೇರೆ ಇಬ್ಬರು ಸುರಿತೈತೆ ಎದೆ ಯಾಕೆ ತಡಕಮಕ್ಕಾಗಿಲ್ಲ ಅದಕ್ಕೆ ಹಂಗಂದಪ್ಪ, ಅದಕ್ಕೆ ಸಿಟ್ಟಾಗ್ತಿರಲಿ. ಹಂಗೇನ ಸಿಟ್ಟಾಗ್ಬೇಡ. ಇವತ್ತು ರಾತ್ರಿ ನನ್ನ ಜೊತೆ ಸಹಕರಿಸೋ. ಸಹಕರಿಸುವ ಮುನ್ನ ನನ್ನ ಸತತವಾಗಿ ಮರಿಸ, ಆಮೇಲೆ ನಿನ್ನ ಪ್ರೀತಿಯಲ್ಲಿ ನಾನು ಬೆಳೆಸು. ಅಯ್ಯವ ಬಾಬಾ ಈ ಕಡೆ ನೋಡುವ. ಈ ನಿನ್ ಅಂದ ಚಂದ ನೋಡ್ತಾ ಇದ್ರೆ ಯಾಕೋ ಸೈಕಲ್ ಪಂಚರ್ ಹಾಕಕ್ಕೆ ಮೂಡಿಲ್ಲ. ಇವತ್ತು ರಾತ್ರಿ ಆಗ್ಲಿ ನಾಳೆ ಹಗಲಲ್ಲಾಗ್ಲಿ ಎಷ್ಟೇ ದುಡ್ಡಿಸ್ಕೋಬೇಕಂತ ಮಾಡಿ ನೋಡ. ಯವ್ವ ಬಾಬೋಯ್, ಹಂಗ ಮಾಡಿ ಲೇಟ್ ಗೀಟ್ ಮಾಡಿ ಮತ್ತ ಪಂಚರ್ ನೀಟಾಗಿ ಹಾಕಿ ಕಳಿಸ್ಬೇಕು ನೋಡ್ ಮತ್ತ. ಹಾಗೆ ಬಿಡ್ತು ತಗ ಒಂದು ಇನ್ಯಾಕ ತಡ ಮಾಡ್ತೀವಿ. ಬಾಗಲಕೋಟೆ ಬಸ್ ಸ್ಟಾಂಡಿನಾಗ ನಿಂತಾಳ ಗಡಿ ಬಿಡಿಗಿ, ನಿಂತಾಳ ಗಡಿ ಬಿಡಿಗಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ, ಬರ್ತಾಳ ನಡುವೆ. ಅರೆ ಅಮ್ಮಕ್ಕ
ಈಗಿನ ಕಾಲದಲ್ಲಿ ಮದುವೆಗಿಂತ ಮುಂಚೆ ಮಾಡ್ಕೊಳ್ಳೋ ಸೌನ ಮಾಡ್ಕೊಳ್ಳೋ ಅಳಗಟ್ಟದ ಮಕ್ಕಳು ಇಷ್ಟು ಜನ ಇರೋಕ್ಕಿಲ್ಲ. ಹೌದೌದು, ನೀ ಹೇಳಿದ್ದೇನ ಸರಿನಾ ಐತಿ. ನನ್ನಲ್ಲಿ ಎಲ್ಲಿ ಹೋಗ್ಬೇಕಂತ ಪ್ಲಾನ್ ಮಾಡಿಯ? ಎಲ್ಲಿಗೆ ಹೋಗೋಣಲ್ಲಿ? ಇಲ್ಲೇ ಎಲ್ಲ ಬಕ್ರ ತಿಡ್ದೋಕ ಇಲ್ಲ ಕಾರ ಮರ್ದಿನಕ್ ಹೋಗೋಣ ಬಾ. ಎಲ್ಲಿ ಮಾಡ್ಕೊಂಡು ಸೌನ ಮಾಡ್ಕೊಂಡು ಹಿಮಾಲಯ ಪರ್ವತಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಈಗ ಇಲ್ಲೇ ಚಳಿ ತಡ್ಕೊಂಡ್ಲಾರ್ದಂಗೆ ಗಡ 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 ಅಂತ ಮೀ ಆ ಚಳಿ ತಡ್ಕೊಂಬಕ್ಕಾಗಲ್ಲ ಅಂತ ಹೋಗ್ಯಾರಿ. ಇಲ್ಲೇ ಎಲ್ಲ ನೋಡೋಣ ಬಾ ಅಂತ ಕರ್ತೆ. ಅಲ್ಲೇ ಬಪ್ಪೆ ನಿನಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ ನಲ್ಲಿ. ಏನಾತು ಮಾವ, ಏನ್ ಮಾಡಿದೆ ಅಂತ ಹಿಂಗ್ ಬಯಕತ್ತಿ? ನಿನ್ನಂತ ತೌಜಂಡು ವೋಲ್ಟೇಜ್ ಹುಡುಗಿ ಪಕ್ಕದಾಗಿರ್ಬೇಕಾದಾಗ ನನ್ನಂತ ಪ್ರಾಯದ ಹುಡುಗಿ ಸೊಳಿ ಇನ್ನೆಲ್ಲಾಗತ್ತೆ ಸೊಳಿ. ಹೌದೌದೌದೌದು, ನೀನು ಹೆಂಗ ಚಳಿ ಹಾಕೋಳು? ನಿನ್ನ ಬಿಸಿ ಉಸಿರು ನನ್ನ ಅದೇ ತಾಕಿದ್ರೆ ಸಾಕು. ಸೊಳಿ ಗಿಳಿ ಎಲ್ಲ ಬಿಟ್ಟು ನೋಡ ಚಳಿ ಬಿಟ್ಟು ಹೋಗೋದಲ್ಲ, ನೀನ ಹೋಗ್ಬಿಡ್ತಿ ಮತ್ತೆ ಉಸಾರ ಮ್ಯಾಕೆ. ಸಾ ಹೊಡೆದು ಸಾ
ಇಲ್ಲಿ ನೋಡಿ ಬಾಸ್, ಅವನು CBI ಚಂದ್ರಕಾಂತ್ ಅಂತೆ. ಇನ್ನು ಮೂರೇ ದಿನಗಳಲ್ಲಿ ನಮ್ಮ ಜಾಲತಾಣವನ್ನು ಪತ್ತೆ ಹಚ್ಚಿ ಮಾದಕ ದ್ರವ್ಯವನ್ನು ಹೆಸರಾಂತ ಈ ದೇಶದಲ್ಲಿ ಕಿತ್ತು ಹಾಕುತ್ತಾನಂತೆ ಬಾಸ್.
ರೂಮ್ನಲ್ಲಿ ಆಫ್ಟರ್ ಆಲ್ 3 ಡೇಸ್ ಡೇವಿಡ್ ಅವನು ಇಟ್ಟಿರೋ ಟೈಮ್ ತುಂಬಾ ಜಾಸ್ತಿ ಆಯ್ತು ಕಣ. ಒಟ್ಟಿನಲ್ಲಿ ಇವತ್ತು ಮಧ್ಯರಾತ್ರಿ ನೀನು ಏನು ಮಾಡ್ತಾನೆ ಗೊತ್ತಿಲ್ಲ. ಬೆಳಗಿನ ಜಾವ 3 ಗಂಟೆ ಸಮಯಕ್ಕೆ ಆ ಸಿಬಿಐ ಫ್ಯಾಮಿಲಿ ಸಂಘ ಸುಟ್ಟು ಸಮಾಧಿ ಆಗಬೇಕು. ಬೆಳಗಾಗುವ ಹೊತ್ತಿಗೆ ರೇಡಿಯೋ ಪೇಪರ್ ನಲ್ಲಿ ಆ ದುರ್ಮರಣದ ವಾರ್ತೆಯನ್ನು ರಾರಾಸವನ್ನು ನೋಡಬೇಕು. ಈ ಕಾಲದಲ್ಲಿ ಏನಾದರೂ ನಿನಗೇನಾದರೂ ಅಪಾಯವಾದರೆ ನಿನ್ನ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಡುತ್ತೇನೆ. ಓಕೆ ಬಾಸ್. ಹುಲಿಯನ್ನು ಬೇಟೆಯಾಡಲು ಇಲಿಯಿಂದ ಸಾಧ್ಯವೇ? ಈ ಬಿಗ್ ಬಾಸ್ ಆಂಟೋನಿಯ ಅಂಬುದಿಯ ಸೆಳೆನಲ್ಲಿ ಸಿಕ್ಕ ಹುಲಿ ಅದಕ್ಕೆ ಬರಲು ಸಾಧ್ಯವೇ? ಬೈ ಚಾನ್ಸ್ ಏನಾದರೂ ಒಂದು ವೇಳೆ ಏನಾದರೂ ಅವಳು ಬಂದರೆ ಮುಚ್ಚಿ ಮುಗಿಸುವಂತೂ ಗ್ಯಾರಂಟಿ. ಮಾವ ಯಾವ್ದೋ ಬಿಸಿನೆಸ್ ಮೂಡಲ್ಲಿ ಇಮೇಲ್ ಆಗಿದ್ದೀರ ಅಂತ ಕಾಣುತ್ತೆ. ಏನು ಅಂತ ಕೇಳಬಹುದು ಮಾವ? ಏನಿಲ್ಲ ಸಂಜು, ಇವತ್ತು ಕಲ್ಕತ್ತಕ್ಕೆ ಹೋಗಬೇಕು ಅಂತ ಇದೆಯಲ್ಲ. ಅಣ್ಣ ಇವತ್ತೇನಣ್ಣ ಈಗಲೇ ಹೊರಟಿದ್ದಾರೆ ಈ ನಿಮ್ಮ ಅಳಿಮಯ್ಯ. ಓಕೆ ಮೈ ಸಿಸ್ಟರ್. ಸಂಜು, ಈ ಆಳದ ರಿಸ್ಕಿನಲ್ಲಿ ನೀನು ಕಲ್ಕತ್ತಕ್ಕೆ ಹೋಗೋದನ್ನೇ ನಾನು ಮರೆತು ಬಿಟ್ಟಿದ್ದೆ. ತಗೋ ಈ ಬ್ಲಾಂಕ್ ಚೆಕ್. ಬ್ಯಾಂಕ್ ಅಲ್ಲಿ ನಿನಗೆ ಎಷ್ಟು ಹಣ ಬೇಕೋ ಅಷ್ಟು ಡ್ರಾ ಮಾಡಿಕೋ. ಪ್ರೇಮ, ಸಂಜುನ ಏರ್ಪೋರ್ಟ್ ವರೆಗೂ ಡ್ರಾಪ್ ಮಾಡಿಬಿಟ್ಟು ಬಾ. ಅಣ್ಣ ನೋಡು, ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನಾನು ಹೋಗ್ಲೇಬೇಕು ಅಣ್ಣ. ಏನು ಸ್ಪೆಷಲ್ ಕ್ಲಾಸ್? ಇವತ್ತು ಒಂದು ದಿನ ನೀನು ಸ್ಪೆಷಲ್ ಕ್ಲಾಸ್ಗೆ ಹೋಗಿದ್ದರೆ ಪ್ರಪಂಚ ಏನು ಪಡೆಯಾಗಲಿಲ್ಲ. ಮತ್ತೇನೇನು ಯೋಚನೆ ಮಾಡ್ತಾ ಇದೀಯಾ? ಮಾವ ಎಲ್ಲ ಹೇಳಿತ್ತಲ್ಲ, ಬಾರಿ ಬೇಗ ಹೋಗೋಣ. ನೋಡ್ಕೊಂಡು ಅಣ್ಣನ ಗೊತ್ತಾಗೋಸ್ಕರ ನಾನು ನಿಮ್ ಜೊತೆ ಬರ್ತಾ ಇದ್ದೆ. ಆದ್ರೆ ಅದನ್ನೇ ಪ್ರೀತಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ರೀತಿ ಅನ್ನೋದು ಒತ್ತಿ ಹಣ್ಣು ಮಾಡುವಂತ ಹಣ್ಣಲ್ಲ. ಪ್ರೀತಿ ಅನ್ನೋದು ತನ್ನಷ್ಟಕ್ಕೆ ತಾನೇ ಹುಟ್ಟು ಬರಬೇಕು. ನೋಡು, ನಾನಂತೂ ನಿನ್ನ ಇಷ್ಟಪಟ್ಟಿಲ್ಲ, ಪಡೋದು ಇಲ್ಲ. ನೀನ್ ಕೂಡ ನಿನಗೆ ಇಷ್ಟಪಟ್ಟಾಳ ನೀನ್ ಪ್ರೀತಿ ಮಾಡು, ನನ್ನ ಇಷ್ಟ ಬಂದದ್ದು ನಾನ್ ಪ್ರೀತಿ ಮಾಡ್ತೀನಿ. ತಿಳಿಯಿತು ಪ್ರೇಮ, ತಿಳಿಯಿತು. ಈ ನಿನ್ನ ಪುಟ್ಟ ಹೃದಯದಲ್ಲಿ ಬೆಟ್ಟದಷ್ಟು ಆಸೆ ಇಟ್ಟುಕೊಂಡಿದ್ದೀ ಅಂತ. ನೀನು ಈ ದೇಶದ ಭವಿಷ್ಯಕ್ಕಾಗಿ ಶ್ರಮಿಸೋದಾದರೆ ಖಂಡಿತವಾಗಿ ನೀನು ಯಾರನ್ನು ಮದುವೆ ಆಗಬೇಡ, ಫ್ರೀ ಆಗಿದ್ದು. ಸರಿ, ಬನ್ನಿ ಹೋಗೋಣ ಬನ್ನಿ.
ಸಂಜು, ನಮ್ಮ ಪ್ರೇಮಳಿಗೆ ನೀನು ಅಂದ್ರೆ ಎಷ್ಟು ಪಂಚಪ್ಪನ. ಎಷ್ಟೇ ಆದ್ರೂ ಅವಳು ನನ್ನ ತಂಗಿ ಅಲ್ವಾ? ಹಾಯ್ ಡಿಯರ್. ಹಾಯ್ ಕಮನ್ ಪುಷ್ಪ. ಕಮಾನ್ ಮೈ ಡಾರ್ಲಿಂಗ್. ನೋಡಿ, ನಿಮಗಾಗಿ ಅರಳಿದೆ ಪ್ರೇಮ ಕುಶಲ. ಹಾಗಾಗಿ ತನುಮನವನ್ನು ನಿಮಗೆ ನೀಡಲು ಬಂದಿದ್ದೇನೆ. ಸಂತಸದ ಸುದ್ದಿ. ಇದೇನು ಕುಮಾರಿ ಅವರ ಮುಖದಲ್ಲಿ ಕೋಟಿ ಕೋಟಿ ನಕ್ಷತ್ರಗಳು ಮಿನುಗುವ ರೀತಿ ಕಾಣುತ್ತಿದೆಯಲ್ಲ, ಕಾರಣ ಏನೆಂದು ತಿಳಿದುಕೊಳ್ಳಬಹುದೇ? ಅದನ್ನ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಡಾರ್ಲಿಂಗ್. ಯಾಕಂದ್ರೆ ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ. ನನ್ನ ಹೊಟ್ಟೆಯಲ್ಲಿ ನಿಮ್ಮ ಮಗು ಬೆಳೀತಿದೆ. ನಾನು ನಿಮ್ಮ ಮಗುವಿಗೆ ತಾಯಿ ಆಗ್ತಾ ಇದ್ದೀನಿ. ಚಂದಿಯನ ಸುಂದರ ವದನ ಚಕೋರಿ, ಸಿಹಿ ಸುದ್ದಿಯನ್ನು ನನಗಾಗಿ ಹೊತ್ತು ಓಡೋಡಿ ಬಂದ ನಾಟ್ಯ ಮಯೂರಿ, ಈ ನಿನ್ನ ಮನದಿಯನ ಮುದುಡಿದ ಮನವರಳಲು ಆಡಲೇಬೇಕು ನಿನ್ನೊಂದು ಗೀತೆ. ತಿಳಿಯಿತೆ ನನ್ನ ಆಸೆಯ ಪುಷ್ಪಲತೆ.
ಇಂಥ ಬಣ್ಣದ ಮಾತಿನ ಮುಸುಳೆ ಕಣ್ಣಿಗೆ ಬಗ್ಗೋದಲ್ಲ ಕಣೆ ಈ ಬಿಗ್ ಬಾಸ್. ನನ್ನ ಮೇಲೆ ನಿನಗೆ ಅಷ್ಟೊಂದು ಆಸೆ ಇದ್ದರೆ ಮದುವೆಯನ್ನು ಸೊಲ್ಲು ಎತ್ತದೆ ಈಗಿರೋ ಪಿಂಡವನ್ನು 10 ನೀರಿನಲ್ಲಿ ಹಾಕಿ ಮತ್ತೆ ನನ್ನ ತರ ಬಂದರೆ ನಿನ್ನ ಪಟ್ಟದ ರಾಣಿಯನ್ನಾಗಿ ಇಟ್ಕೊಂತೀನಿ. ಇದರಲ್ಲೇನಾದ್ರೂ ಒಳಸಂಚು ಮಾಡಿದ್ಯಾದ್ರೆ ನಿನ್ನ ಆಡುವಾಗಲೇ ತುಂಡು ತುಂಡಾಗಿ ಕತ್ತರಿಸಿ ನಾಯಿನರಿ ಹತ್ತುಗಳಿಗೆ ಮಾಂಸ ಸಂತರ್ಪಣೆ ಮಾಡ್ತೇನೆ. ಸಾಕು ನಿಲ್ಲಿಸಿ, ಕಿಲ್ಲರ್ ಸಾಕು ನಿಲ್ಲಿಸಿ. ಈ ರೀತಿ ಗೈಗೈಸಿ ನಗುವುದು ಸರಿಯಲ್ಲ. ನಾನು ಕಷ್ಟದ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡಾಗ ಗಂಡಾಂತರ ಪರಿಸ್ಥಿತಿಯಲ್ಲಿರುವಾಗ ಈ ರೀತಿ ನಗ್ತಾ ಇದ್ದೀರಲ್ಲ, ನೋಡಿ ಆದಷ್ಟು ಬೇಗ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನಗೆ ಸತ್ಯ ಸ್ಥಾನ ನೀಡಿ. ತಾಳಿ ಮುಗ್ತಾ ಈ ಮಾತನ್ನು ನಿನ್ನ ನಾನು ಹೇಳ್ತೇನೆ ಹುಡುಗಿ. ನನ್ನ ಪಾಲಿಸಿನೇ ಬೇರೆ. ಜಸ್ಟ್ ಸಿ ಅಂಡ್ ಎಂಜಾಯ್. ನೋಡೋದು ಮಜಾ ಮಾಡೋದೇ ವಿನಃ ಕಟ್ಟಿಕೊಂಡು ಸಂಸಾರ ಮಾಡೋದಲ್ಲ. ನಿನ್ನ ತರ ನನ್ನ ಜೊತೆ ಮಲಗಿದವರಿಗೆಲ್ಲ ನಾನು ಅಪ್ಪನಾಗ್ತಾ ಹೋದ್ರೆ ನನ್ನದೇ ಆದ ಒಂದು ಊರಾಗುತ್ತಿತ್ತು, ನನ್ನದೇ ಆದ ಒಂದು ಸಾಮ್ರಾಜ್ಯವಾಗುತ್ತಿತ್ತು. ಇಷ್ಟೊತ್ತಿಗೆ 16,000 ಹೆಂಡರ ಗಂಡನ ದಾಖಲೆ ಗುಂಪಾಗುತ್ತಿತ್ತು. ಸಾಕು ನಿಲ್ಲಿಸಿ ನಿಮ್ಮ ವೇದಾಂತ. ಈ ಜಲಕ್ಕೆ ಬರದವಳನ್ನ ದಡದ ಮೇಲೆ ನಿಂತು ಬಾವಿಗೆ ಇಳಿಸಿದ್ದೀರಾ. ಈಗ ನಡು ನೀರಿನಲ್ಲಿ ಕೈ ಬಿಡ್ತಾ ಇದ್ದೀರಾ. ನನಗೆ ಯಾಕೆ ದಿಕ್ಕು ನೀವೇ ಹೇಳಿ, ಯಾರ ದಿಕ್ಕು ನನಗೆ ಈಗ? ಡೋಂಟ್ ವರಿ ಕುಮಾರಿ ಪುಷ್ಪದೇವಿ ಅವರೇ, ನೀನು ಜೀವನದಲ್ಲಿ ಏನನ್ನೂ ಅನುಭವಿಸಿಲ್ಲ. ನೀನು ಅನುಭವಿಸಬೇಕಾಗಿರೋದು ಸಾಕಷ್ಟು ಇದೆ. ಇಷ್ಟಕ್ಕೆ ಈಗ ಆಡಿದರೆ ಹೇಗೆ? ನೀ ನನಗೆ ಒಲಿದರು ಚೆನ್ನ, ಮುನಿದರು ಚೆನ್ನ, ನೀನೇನೇ ಆದರೂ ನನಗದು ಚೆನ್ನ. ಸುಮ್ಮನೆ ಆಟ ಮಾಡದೆ ಈ ಮದನ ಕಾಮರಾಜನ ಕೆನ್ನೆಗೆ ಹೊತ್ತು ಒಂದೇ ಒಂದು ಸಿಹಿಯಾದ ಮುತ್ತು. ಟೋನಿ, ನಾನು ದೇಹ ಮಾರಿ ಹಣ ಸಂಪಾದನೆ ಮಾಡುವುದಿದ್ದರೆ ನಿಮಗಿಂತ 10 ಪಟ್ಟು ಶ್ರೀಮಂತರಾಗುತ್ತಿದ್ದೆ. ಆದ್ರೆ ಅದು ನನಗೆ ಬೇಕಾಗಿಲ್ಲ. ಅಂತ ಆಸೆ ದುರಾಸೆ ಕೂಡ ನನಗಿಲ್ಲ. ನನಗೆ ನೀವು ಬೇಕು, ನಿಮ್ಮ ಪ್ರೀತಿ ಬೇಕು. ನೋಡಿ, ದಯವಿಟ್ಟು ನನ್ನನ್ನು ದೂರ ಮಾಡಬೇಡಿ. ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೀನಿ. ಇಂತಹ ಬಣ್ಣದ ಮಾತಿನ ಮಕ್ಕಳೇ ಕಣ್ಣೀರಿಗೆ ಬಗ್ಗೋನಲ್ಲ ಕಡೆ. ಬಿಗ್ ಬಾಸ್, ನನ್ನ ಮೇಲೆ ನಿನಗೆ ಅಷ್ಟೊಂದು ಆಸೆ ಇದ್ದರೆ ಮದುವೆಯ ಸೊಲ್ಲು ಎಂಬ ಎತ್ತದೆ ಈಗಿರೋ ಪಿಂಡನ 10 ನೀರಿನಲ್ಲಿ ಹಾಕಿ ಮೊದಲು ನನ್ನ ತರ ಬಂದರೆ ನಿನ್ನ ಸಾಯವರೆಗೂ ನನ್ನ ಪಟ್ಟದ ಸೂಳೆಯನ್ನಾಗಿ ಬಂದಿನಿ. ಇದರಲ್ಲೇನಾದ್ರೂ ಒಳಸಂಚು ಮಾಡಿದ್ಯಾ ಆದರೆ ಆಡುವಾಗಲೇ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ನಾಯಿನರಿ ಹತ್ತುಗಳಿಗೆ ಮಾಂಸ ಸಂತರ್ಪಣೆ ಮಾಡುತ್ತೇನೆ. ಕಿಲ್ಲರ್ ಆಂಟೋನಿ. ಟೋನಿ!
ನನಗೆ ಗೊತ್ತಿತ್ತು ಕಣೆ, ಆನೆ ಅಂತದ್ದೇ ಹಳ್ಳಕ್ಕೆ ಬಿದ್ದೇ ಬೀಳುತ್ತೆ ಅಂದ ಮೇಲೆ ಹೊಲಕ್ಕೆ ಬಂದಿರುವ ಹೆಣ್ಣು ಫಲಭರಿತ ಮಾವಿನ ಹಣ್ಣು. ನೀ ಇಂದಲ್ಲ ನಾಳೆ ಆ ಆಂಟೋನಿ ತೋಡಿದ ಹಳ್ಳಕ್ಕೆ ಬಿದ್ದೇ ಬೀಳ್ತೆ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು. ಒಂದೊಂದು ದಿನ ನಾ ನಿನ್ನ ಮೈ ಮುಟ್ಟಕ್ಕೆ ಬಂದರೆ ನೀ ಏನಂದ್ರೆ ಈ ಹೂವು ಆಂಟೋನಿಯ ಪೂಜೆಗೆ ಸ್ವೀಕಾರ, ಅವನೇ ನನ್ನ ಜೀವನದ ಜೊತೆಗಾರ, ಸಿಂಗಾರ ಸಂಗಾರ ಅಂದ್ಯಲ್ಲ. ಇವತ್ತು ಎಲ್ಲೋ ನಿನ್ನ ಮುಡ್ದಾರ ನಿನ್ನ ಹೊಟ್ಟೆಯಲ್ಲಿ ಪಿಂಡ ಬೆಳೆಯೋಕೆ ಬಿಟ್ಟು ನಿನ್ನ ಕೈಯ ಕೆಲವತ್ತು ಚಿಪ್ಪ ಕೊಟ್ಟು ಸೈ ಅಂತ ಹೊರಟು ಹೋದ್ನಲ್ಲ, ನಿನಗೆ ಯಾರೇ ದಿಕ್ಕು? ಸಾಕು ನಿಲ್ಸಿ ನಿಮ್ಮ ತೂಕದ ನಗು. ಈ ರೀತಿ ಗೈಗೈಸಿ ನಗುವುದು ಸರಿಯಲ್ಲ. ನಾನು ಈಗಾಗಲೇ ಸಾಕಷ್ಟು ನೊಂದಿದ್ದೇನೆ. ನಮ್ಮಿದ ಹೃದಯದ ಗಾಯದ ಮೇಲೆ ಮತ್ತಷ್ಟು ಗಾಯ ಎಳೆಬೇಡಿ. ಗಾಯ ಗಾಯ ಆಗಿರೋದು ನಿನಗಲ್ಲ ಕಣೆ, ನಿನ್ನ ಮಾಜಿ ಪ್ರಿಯತಮ ಆಂಟೋನಿಗೆ. ಆ ಗಾಯಕ್ಕೆ ನುಣವಾಗಿ ಎಪ್ಪಿಟ್ಟು ಅವನ ಎಪ್ಪಿನ ಹುಳು ದೇಹವನ್ನೆಲ್ಲ ತುಂಬಿಕೊಂಡು ವಾಸನೆ ಹತ್ತಿ ತಿಪ್ಪೆ ಸೇರುತ್ತದೆ. ಸಾಮ್ರಾಟ್, ನಿಮ್ಮ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ಅರ್ಥವಾಗುವ ರೀತಿ ಆಕ್ಟಿಂಗ್ ಮಾಡೋದೇ ಈ ಸಾಮ್ರಾಟ್. ನೀನಿವತ್ತು ನನ್ನ ಮಾತಿಗೆ ಒಪ್ಪಿ ನಾ ಹೇಳುವಂತೆ ನೀ ಕೇಳುವುದಾದರೆ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಪಿಂಡಕ್ಕೆ ಅಪ್ಪ ಆಗ್ತೀನಿ. ಮದುವೆಗೂ ಮುಂಚೆ ಗರ್ಭವತಿಯಾದ ಸೂಳೆ ಎಂದು ಆಡಿಕೊಳ್ಳುವ ಬಾಯಿಯಿಂದ ನನ್ನ ಪಾರು ಮಾಡ್ತೀನಿ. ಆದಷ್ಟು ಬೇಗ ನಿನ್ನ ಕೊರಳಿಗೆ ಒಂದು ಮಾಂಗಲ್ಯ ಕಟ್ಟಿ ನಿನ್ನ ಮುತ್ತೈದೆ ಮಾಡ್ತೀನಿ. ಯೋಚನೆ ಮಾಡು. ಸಾಮ್ರಾಟ್ ಹೇಳುತ್ತಿರುವ ಮಾತು ಸತ್ಯವೇ, ಅಥವಾ ಇದರಲ್ಲಿ ಏನಾದ್ರೂ ಮೋಸ ಆಡಿದಿರಬಹುದಾ? ಛೇ, ಅವನಾಗೆ ಬಂದು ನನ್ನ ಪ್ರೀತಿಯನ್ನು ಹವಣಿಸ್ತಿರಬೇಕಾದ್ರೆ ನಾನೇಕೆ ಬೇಡ ಅನ್ನಲಿ? ಆಯ್ತು, ನೋಡಿ ಸಾಮ್ರಾಟ್, ನಿಮ್ಮ ಮಾತಿಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಸಾಮ್ರಾಟ್ ಜೊತೆಗೆ ತೆಗೆದುಕೊಂಡು ಆದಷ್ಟು ಬೇಗ ಆಂಟೋನಿ ಮೇಲೆ ಸೇಡು ತೀರಿಸಿಕೊಳ್ಳಬೇಕು. ಫಲಿಸಿತು ನನ್ನ ಬಹುದಿನದ ಮನದ ಆಕಾಂಕ್ಷೆ. ಹಿಂದೆ ತೀರಿಸಿಕೊಳ್ಳುವ ಇವಳೊಂದಿಗೆ ಪುಷ್ಪ, ಆಂಟೋನಿ ಎಂದರೆ ಸಾಮಾನ್ಯದವನಲ್ಲ, ಅಜಾತ ಶತ್ರು. ಅವನನ್ನು ಒಮ್ಮೆಲೆ ಅಂತ್ಯ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಹಂತವಾಗಿ ಅವನ ಬಲ ತಗ್ಗಿಸಿ ಅಂತ್ಯ ಕಾರ್ಯ ನೆರವೇರಿಸಬೇಕು. ಈಗ ನಾವು ಪ್ರಥಮವಾಗಿ ಬೇಟೆಯಾಡಬೇಕಾಗಿರುವುದು ಕಲ್ಕತ್ತಾದಲ್ಲಿ ಸ್ಟಡಿ ಮಾಡ್ತಿರೋ ಅವನ ಅಳಿಯ ಸಂಜುನನ್ನ. ಆದಷ್ಟು ಬೇಗ ಅವನ ಕತೆ ಮುಗಿಸಿ ಬಿಡಬೇಕು. ಆದ್ರೆ ಆ ಸಂಜುವಿನ ಕೊಲೆ ಮಾಡ್ಬೇಕೆ? ಕೊಲೆ ಮಾಡಿದರೆ 4 ದಿನ ಹತ್ತು ಸುಮ್ಮನಾಗಬಹುದು. ಬಟ್ ನಾವು ಆ ರೀತಿ ಮಾಡಬಾರದು. ಅವನನ್ನು ಜೀವಂತ ಶವ ಮಾಡಬೇಕು. ಅದಕ್ಕಾಗಿ ನಾಳೆ ನಾವು ಕೋಲ್ಕತ್ತಾಗೆ ಹೋಗೋಣ. ಅಲ್ಲಿ ನಾ ಹೇಳಿದಂತೆ ನೀ ಅಭಿನಯಿಸಿ ನೀ ನಿನ್ನ ಸುಂದರ ಚೆಲುವಿನ ಬಲೆಯೆಲ್ಲವನ್ನು ಬರಸೆಳೆದುಕೊಂಡು ಪ್ರೀತಿಸುವ ನಾಟಕವಾಡಿ ಒಮ್ಮೆಲೆ ಕೈ ಕೊಟ್ಟರೆ ಅವನು ಹುಚ್ಚ ನಾಯಿಯಂತೆ ಬೀದಿ ಬೀದಿ ಸುತ್ತಿ ಅಲಿಯುತ್ತಾನೆ. Excellent! Very
ಚಂದ್ರಮಗನ ಇಂದಿಗಾದ್ರೂ ತಿಳಿಯುತ್ತಲ್ಲ ನನ್ನ ಈ ವರ್ತನೆ. ಇದು ಕಂಪ್ಯೂಟರ್ ಬ್ರೈನ್. ಈ ಬ್ರೈನ್ಗೆ ಎದುರಾದವರಿಗೆ ಸಿದ್ಧವಾಗಿದೆ ಯಮರಾಜ brain. ಅದೆಲ್ಲ ಹೀಗೇಕೆ? ಕಾಲಕ್ರಮೇಣ ನನ್ನ ಇತಿಹಾಸವನ್ನೇ ಪರಿಚಯಿಸಿಕೊಡುತ್ತೇನೆ. ಈಗ ನೀನು ನನ್ನ ಮೆಚ್ಚಿರುವೆ, ನಾನಿನ್ನ ಮೆಚ್ಚಿರುವೆ. ಇಂಥ ಹೂ ನೀನು ಜಯಕರಿಸುತ್ತಿರುವ ತುಂಬು ನಾನು. ಇನ್ನಾದರೂ ತೈಲಭಾಗದ ಪ್ರಿಯೆ ಮಧುಮಕರಂದ ನುಡಿಸಿ ಸಂತೈಸುವ ಆಸೆ ನಿನ್ನೆಲ್ಲವೇನ? ಆಸೆ ನೀನು ರಾಜ, ಆಸೆ ಬೇಕಾದಷ್ಟಿದೆ. ಆದರೆ ಈಗಾಗಲೇ ಮೋಸ ಹೋಗಿದೆನಲ್ಲವೇ, ಮತ್ತೆ ಮೋಸ ಹೋಗದಂತೆ ನೋಡಿಕೊಳ್ಳಬೇಕಲ್ಲವೇ? ಅದಕ್ಕಾಗಿ ಹೇಳಿದೆ. ಮೋಸ ಮನೆದೆನ್ನೆಗೆ ಏಸಿ ಮೋಸ ಮಾಡುವ ಏಸಿ ಮನಸ್ಸು ನನ್ನಲ್ಲಿಲ್ಲ ಪುಷ್ಪ. ಇದು ಹಾಣೆ ಮಾಡಿ ಹೇಳ್ತಿರುವೆ. ಇಂದಿನಿಂದ ನೀನೇ ನನ್ನ ಜೀವ, ಚಿರಕಾಲದವರೆಗೂ ನಮ್ಮಿಬ್ಬರ ಪ್ರೇಮ ಶಾಶ್ವತ. ಚಿಂತೆ ಮಾಡಿತು ಪ್ರೇಮನಗ ನಿನ್ನ ಕಾಣವೇ ಕೆಡವ ನಾ ಮೊಳಲಿದೆ ಅರಕ್ಷಣ ಮನ ನಿನ್ನ ಬಿಡದೆ ಬಿಡದೆ.
ಆ